ಪಹಲ್ಗಾಮ್ ದಾಳಿಯ ಬೆನ್ನಿಗೆ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಉದ್ವಿಗ್ನ ಸ್ಥಿತಿ ಇದೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬೆಳಗ್ಗಿನಿಂದಲೂ ಕೂಡ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಯುದ್ಧದ ಭವಿಷ್ಯವನ್ನು ತೀರ್ಮಾನ ಮಾಡುವಂತ ಸರಣಿ ಸಭೆಗಳಿವೆ. ರಕ್ಷಣಾ ಸಂಪುಟ ಉಪಸಮಿತಿ ಸಭೆ ಸೇರಿದಂತೆ ಮಹತ್ವದ ಸಭೆಗಳು ನಡೀತಾ ಇದೆ. ಸಚಿವ ಸಂಪುಟದ ಹಿರಿಯ ಸಚಿವರನ್ನ ಒಳಗೊಂಡಂತೆ ಮೀಟಿಂಗ್ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ಉಗ್ರರಿಂದ ನಡೆದ ನರಮೇಧದ ಬಗ್ಗೆ ಚರ್ಚೆಯಾಗ್ತಾ ಇದೆ ಈ ಸಭೆಯಲ್ಲಿ. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಹಲವು ಕ್ರಮಗಳನ್ನು ಭಾರತ ಕೈಗೊಂಡಿದೆ. ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗ್ತಾ ಇದೆ. ಕೊನೆಯದಾಗಿ ಕ್ಯಾಬಿನೆಟ್ ನಡೆಯುತ್ತೆ, ಸೆಂಟ್ರಲ್ ಕ್ಯಾಬಿನೆಟ್ ನಡೆಯುತ್ತೆ. ಅದರಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ಆಗತ್ತಾ ಇಲ್ವಾ, ಇದರ ಭವಿಷ್ಯವೂ ಕೂಡ ಇವತ್ತಿನ ಸಭೆಯಲ್ಲಿ ತೀರ್ಮಾನವಾಗುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ರಕ್ಷಣಾ ಉಪಸಮಿತಿ, ಡಿಫೆನ್ಸ್ ಸಬ್ ಕಮಿಟಿ, ಅದರ ಜೊತೆಗೆ ಆರ್ಥಿಕ ಸಬ್ ಕಮಿಟಿ, ಎಕನಾಮಿಕ್ ಸಬ್ ಕಮಿಟಿ, ಇದರದೆಲ್ಲದರದ್ದು ಕೂಡ ಸಭೆಯನ್ನು ನಡೆಸಲಾಗ್ತಾ ಇದೆ. ಇದಾದ ನಂತರ ಕೊನೆಯದಾಗಿ ಸೆಂಟ್ರಲ್ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಏನ್ ನಿರ್ಧಾರ ಅನ್ನೋದು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.